ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಹಾಕುವಂಥ ಒಂದು ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ನ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ಸೊ ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ನ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸ್ಯಾಂಪಲ್ ಪೀಸ್ಗೆ ಆಗಿರಲಿ ಅಥವಾ ಸಾರಿಗೇ ಆಗಿರ್ಬೋದು, ನೀವು ಲಾಕ್ನ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ನ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ಎಂಡ ಆದಮೇಲೆ ಕುಚ್ಚು ಹಾಕಿ ಎಂಡ ಆದ ನಂತರ ಎಕ್ಸ್ಟ್ರಾ ದಾರ ಇರೋದನ್ನು ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. 2 ಟೈಮ್ಸ್ ಲಾಕ್ ಆದಮೇಲೆ ನಾನಿಲ್ಲಿ 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ಒಂದು ದಾರ ತಗೊಬರಬೇಕು. ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಒಂದು ಕಂಬ ಮಾಡಿಕೊಂಡೆ. ಮತ್ತೆ ನಾನು 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡಿದ್ದೀನಿ. ನೀಡಲ್ಗೆ ಒಂದು ಸತಿ ದಾರ ತಗೊಂಡು 2 ಡಬಲ್ ಕ್ರೋಶೆ ಹಾಗೂ 2 ಚೈನ್ ಮಧ್ಯೆ ಹೋಗಿ ನಾನು ದಾರ ತಗೊಬಂದು 2 ದಾರ ಒಂದು ಮಾಡಿಕೊಂಡು ಹಾಗೆ ಉಳಿದಿರೋ ಒಂದು ದಾರನ ನಾನು ನೀಡಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು 2 ದಾರನ ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಸೈಡ್ ಒಂದು ದಾರನ ಹಾಗೆ ನೀಡಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಸತಿ ಮಾತ್ರ ನಾನು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಹಾಗೆ ಮಿಕ್ಕಿರೋ ದಾರನ ಹಾಗೆ ನೀಡಲಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಆ ಪಾಯಿಂಟಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಉಳಿದಿರೋ ಒಂದು ದಾರನ ಹಾಗೆ ಇಟ್ಕೋಬೇಕು. ಇದೇ ರೀತಿ ನಾವು ಒಂದೇ ಪಾಯಿಂಟಲ್ಲಿ ನಾವು ಒಟ್ಟು 5 ಟೈಮ್ಸ್, ಅಂದರೆ ನೀಡಲಲ್ಲಿ ನಮಗೆ ಒಟ್ಟು 6 ದಾರಗಳಿರಬೇಕು. 6 ದಾರಗಳು ಆದಮೇಲೆ ಆ 6 ದಾರಗಳನ್ನು ಒಟ್ಟಿಗೆ ನಾವು ಇಲ್ಲಿ ಒಂದು ಮಾಡ್ಕೋಬೇಕು. ಒಟ್ಟಿಗೆ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡಿದ್ದೀನಿ. ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಅದನ್ನು ನೋಡಿ, ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ಗೆ ಹಾಕಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಡಬಲ್ ಕ್ರೋಶೆ ಹಾಗೆ 2 ಚೈನ್ ಹಾಕಿ ಒಂದು ಲೂಪ್ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಹಾಕಿ 2 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಪೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಆ ಸ್ಪೇಸಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಉಳಿದಿರೋ ಒಂದು ದಾರನ ಹಾಗೆ ನೀಡಲಲ್ಲಿ ಇಟ್ಕೋಬೇಕು. 2 ದಾರ ಒಂದು ಮಾಡಿಕೊಂಡು ಮಿಕ್ಕಿರೋ ದಾರಗಳನ್ನ ಹಾಗೇ ನೀಡಲಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ. ಇದೇ ಥರ ನಾವು 5 ಟೈಮ್ಸ್ ನಾವು ಮಾಡ್ಕೋಬೇಕಾಗುತ್ತೆ. 5 ಟೈಮ್ಸ್ ಮಾಡ್ಕೊಂಡಾಗ ನೋಟು ನೀಡಲಲ್ಲಿ 6 ಥ್ರೆಡ್ಗಳು ಇರುತ್ತೆ. ಅದನ್ನು ಒಟ್ಟಿಗೆ ಒಂದು ಮಾಡ್ಕೋಬೇಕು. 6 ಥ್ರೆಡ್ಗಳನ್ನ ಒಟ್ಟಿಗೆ ಒಂದು ಮಾಡ್ಕೊಳ್ಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ, ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಅಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ.
ನೀಡಲ್ ಮೇಲೆ 3 ದಾರ ಇತ್ತಲ್ಲ, ಅದರಲ್ಲಿ 2 ದಾರ ಒಂದು ಮಾಡಿಕೊಂಡ್ರೆ 1 ದಾರ ಉಳಿಯುತ್ತೆ. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು, ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಇದೇ ರೀತಿ ನಾವಿಲ್ಲಿ ಒಟ್ಟು 5 ಟೈಮ್ಸ್ ಮಾಡ್ಕೋಬೇಕು. ನೀಡಲಲ್ಲಿ ಒಟ್ಟು 6 ಥ್ರೆಡ್ಗಳಿರುತ್ತೆ. ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಇರೋದಲ್ಲ, 2 ದಾರ ಒಂದು ಮಾಡಿಕೊಂಡು ಮಿಕ್ಕಿರೋ 1 ದಾರನ ಹಾಗೆ ನಾವು ನೀಡಲಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಡಿಸೈನ್ ಕೂಡ ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ, ಒಂಚೂರು ಕೂಡ ಬೆಂಡ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಲಾಸ್ಟಲ್ಲಿ ನೋಡ್ಬೋದು. ಸೊ 6 ಸತಿ ನಾವು 5 ಟೈಮ್ಸ್ ಮಾಡ್ಕೊಂಡಾಗ ನೀಡಲಲ್ಲಿ 6 ಥ್ರೆಡ್ಗಳಿರುತ್ತಲ್ಲ, ಆ 6 ಥ್ರೆಡ್ಗಳು ಒಟ್ಟಿಗೆ ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ಇದೇ ರೀತಿ ನಾನು ಸ್ವಲ್ಪ ದೂರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಡಿಸೈನ್ನ ನೀವು ಬಾರ್ಡ್ರ್ ಡಿಸೈನ್ ಆಗೂ ನೀವು ಮಾಡ್ಕೋಬೋದು, ಅಥವಾ ಕುಚ್ಚು ಬೇಕು ಅಂತಂದರೆ ಕುಚ್ಚಿಗೆ ಕೂಡ ನೀವು ಸ್ಪೇಸ್ನ ಬಿಡ್ಕೋಬೋದು ಹಾಗೆಯೇ, ಅಥವಾ ಇಲ್ಲೇ ಒಂದು ಆರ್ಚಿಂದ ಮತ್ತೊಂದು ಆರ್ಚ್ ಗ್ಯಾಪಲ್ಲಿ ಸ್ಪೇಸ್ ಇರುತ್ತಲ್ಲ, ಸೊ ಅಲ್ಲಿಗಾದರೂ ನೀವು ಕುಚ್ಚನ್ನು ಕಟ್ಬೋದು. ಎಂಡಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನು ಅಂತ. ನೀವು ಇಲ್ಲಿ ಕುಚ್ಚು ಕಟ್ಟಬೇಕಾದ್ರೆ 4 ಕುಚ್ಚಿಗೊಂದು 4 ಆರ್ಚಿಗೊಂದು ಕುಚ್ಚು ಅಥವಾ 5 ಆರ್ಚಿಗೊಂದು ಕುಚ್ಚು, ಈ ರೀತಿಯಾಗಿ ಸ್ಪೇಸ್ನ ಬಿಟ್ಕೊಂಡು ನೀವು ಕುಚ್ಚನ್ನು ಕಟ್ಬೋದು, ಅಥವಾ ವಿತೌಟ್ ಕುಚ್ಚು ಬಾರ್ಡ್ರ್ ಡಿಸೈನ್ ಹಾಗೂ ಈ ಒಂದು ಡಿಸೈನ್ನ ನೀವು ನೋಡ್ಬೋದು. ಸೊ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಸ್ವಲ್ಪ ದೂರಕ್ಕೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಚೂರು ಕೂಡ ಫೋಲ್ಡ್ ಆಗ್ತಾಯಿಲ್ಲ ಫ್ರೆಂಡ್, ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ. ಹಾಗೆ ಎಲ್ಲೂ ರಿಂಕಲ್ಸ್ ಕೂಡ ಬಂದಿಲ್ಲ, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ಇಲ್ಲಿ ನಾನು 4 ಆರ್ಚಿಗೆ ಒಂದು ಕುಚ್ಚನ್ನು ಕಟ್ಟಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 120 ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಡಿಸೈನ್ಗೆ 200ಇಂದ 250 ಅಥವಾ 300 ತನಕನೂ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.